ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಸಚಿವ ಈಶ್ವರ ಖಂಡ್ರೆ ಅವರ ನಡುವೆ ಇದೀಗ ಎಚ್ಎಂಟಿ ಜಮೀನು ಜಟಾಪಟಿ ಏರ್ಪಟ್ಟಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮಾಹಿತಿ ಕೊರತೆ ಇದೆ ಅಂತಾರೆ ಖಂಡ್ರೆ. ಯಾವ ಅಧಿಕಾರ ತಪ್ಪಿ ಮಾಹಿತಿ ಕೊಡ್ತಿದ್ದಾರೆ, ಯಾವ ಅಧಿಕಾರಿ ಈ ರೀತಿಯಾಗಿ ತಪ್ಪು ಮಾಹಿತಿಯನ್ನು ಕೊಡ್ತಿದ್ದಾರೆ? ಅರಣ್ಯ ಜಮೀನು ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಸುಪ್ರೀಂ ಕೋರ್ಟ್ನಲ್ಲಿ ಡಿನೋಟಿಫೈಗೆ ಅನುಮತಿ ಕೊಡಿ ಅಂತ ದಾವೆ ಹಾಕಿದ್ದಾರೆ. ಇದು ಅರಣ್ಯ ಜಾಗ ಅಲ್ಲ ಅಂದ್ರೆ ನಾವ್ಯಾಕೆ ಪತ್ರ ವ್ಯವಹಾರ ಮಾಡಿದ್ರಿ ಅಂತ ಕೂಡ ಅವರು ಕೇಳಿದ್ದಾರೆ. ಆ ಜಾಗ 10,000 ಕೋಟಿಗೂ ಅಧಿಕ ಬೆಲೆ ಬಾಳುತ್ತೆ ಅಂತ ಕೂಡ ಹೇಳಿದ್ದಾರೆ. ರಾಜ್ಯದಲ್ಲಿ ಅರಣ್ಯ ಒತ್ತುವರಿ ತೆರವು ಮುಂದುವರಿತಾ ಇದೆ. ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರ ಒಂದು ಹೇಳಿಕೆ, ಈ ಒಂದು ಜಮೀನು ಜಟಾಪಟಿ ಇಲ್ಲಿಗೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಖಂಡ್ರೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಎತ್ತಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಒಂದು ಪ್ರಶ್ನೆ ತಾವು ಕೇಳಬಹುದು. ಇವತ್ತು ಶರಾವತಿಯಲ್ಲಿ 1950-60ರ ದಶಕದಲ್ಲಿ ಸಾವಿರಾರು ಎಕರೆ ಭೂಮಿ ಇವತ್ತು ಭೂಸ್ವಾಧೀನ ಅಂದರೆ ಮಾಡಿಕೊಂಡು ರೈತರಿಗೆ ಇವತ್ತು ಪುನರ್ವಸತಿ ಅರಣ್ಯ ಇಲಾಖೆ ಜಮೀನಲ್ಲಿ ಮಾಡಿದ್ದಾರೆ. ಇದು 80ರ ಪೂರ್ವದಲ್ಲಿ, ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ. ಆ ಜಮೀನು ಏನು ನಾವು ರೈತರಿಗೆ ಕೊಟ್ಟಿದ್ದೇವೆ, ಪುನರ್ವಸತಿ ಮಾಡಿಸಿದ್ದೇವೆ, ಆ ಜಮೀನು ಡಿನೋಟಿಫೈ ಮಾಡಿಲ್ಲ ಅಂತ ಅವ್ರ ಹೆಸರು ಆಗಿಲ್ಲ ಸುಪ್ರೀಂ ಕೋರ್ಟಲ್ಲಿ. ಏನು ಅಂದರೆ ಇದು ಫಾರೆಸ್ಟ್ ಕ್ಯಾರೆಕ್ಟರ್ ಕಳ್ಕೊಂಡ್ಬಿಟ್ಟಿದೆ HMT ಜಮೀನು. ಈಗ ಅದಕ್ಕೆ ಅವರಿಗೆ ಡಿನೋಟಿಫೈ ಮಾಡಲಿಕ್ಕೆ ಪರವಾನಗಿ ಕೊಡಿ ಅಂತ. ನಾನು ಒಂದು ಪ್ರಶ್ನೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಫಾರೆಸ್ಟ್ ಇಲಾಖೆ ಜಮೀನು ಇಲ್ಲ ಅಂತ ಹೇಳಿದರೆ ಮತ್ತೆ ನೀವು ಪತ್ರ ವ್ಯವಹಾರ ಯಾಕೆ ಮಾಡಿದ್ದೀರಿ? ಯಾಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಕೇಂದ್ರದ ಹವಾಮಾನ ಇಲಾಖೆಗೆ ಪತ್ರ ಬರೀತಾರೆ ಮಾರಾಟ ಮಾಡಲಿಕ್ಕೆ ಅನುಮತಿ ಕೊಡಲಿಕ್ಕೆ ಅಂತ?